ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ಹೊಸಮನಿ. 10 ದಿನಗಳ ಗಗನ ಪ್ರವಾಸ 9 ತಿಂಗಳಾದರೂ ಮುಗಿಯದೆ ಅಲ್ಲಿಯೇ ಸಿಕ್ಕಿಕೊಂಡಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರಾ ಮಾರ್ಚ್ 19 ಅಥವಾ 20ರಂದು ಹಿಂತಿರುಗಲಿದ್ದಾರೆ. ಜೂನ್ 2024ರಲ್ಲಿ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರಾ ಅವರು ಗಗನಕ್ಕೆ ಹೋಗಿದ್ದರು. ISSನೊಂದಿಗೆ ಡಾಕಿಂಗ್ ಮಾಡಿದ ಸ್ವಲ್ಪ ಸಮಯದ ನಂತರ ಸ್ಟಾರ್ ಲೈನರ್ನ ಪ್ರೊಪಲ್ಷನ್ ವ್ಯವಸ್ಥೆಯಲ್ಲಿ ಹೀಲಿಯಂ ಸೋರಿಕೆ ಮತ್ತು ಕೀ ಥ್ರಸ್ಟರ್ಗಳಲ್ಲಿನ ವೈಫಲ್ಯಗಳು ಸೇರಿದಂತೆ ಹಲವಾರು ಸಮಸ್ಯೆಗಳ ಕಾರಣ ಬಾಹ್ಯಾಕಾಶ ನೌಕೆಯು ಭೂಮಿಗೆ ಬರಲು ಅಸಮರ್ಪಕವಾಗಬಹುದೆಂದು ಚಿಂತಿಸಿ 10 ದಿನಗಳ ಕಾರ್ಯಾಚರಣೆಯು 9 ತಿಂಗಳಾಗಿ ಮಾರ್ಪಟ್ಟಿತು. 59 ವರ್ಷದ ಸುನಿತಾ ವಿಲಿಯಮ್ಸ್ ಭಾರತ ಮೂಲದ ಅಮೆರಿಕನ್ ಗಗನಯಾತ್ರಿ. ಇವರ ತಂದೆ ಮೂಲತಃ ಗುಜರಾತ್ನವರಾಗಿದ್ದು, ಹೀಗಾಗಿ ಇವರನ್ನು ಭಾರತದವರು ಎಂದು ಪರಿಗಣಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಪ್ರಸ್ತುತ ಕಮಾಂಡರ್ ಮತ್ತು US ನೌಕಾಪಡೆಯ ಅಧಿಕಾರಿಯಾಗಿದ್ದರು. ಇವರು ಬಾಹ್ಯಾಕಾಶ ನೌಕೆಯಲ್ಲಿ 195 ದಿನ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನು ಕೂಡ ಇವರು ಹೊಂದಿದ್ದಾರೆ. 1998ರಲ್ಲಿ ಇವರು ನಾಸಾವನ್ನು ಸೇರಿಕೊಂಡರು. ನಂತರ ಅದೇ ತರ 62 ವರ್ಷದ ಬಚ್ ವಿಲ್ಮೋರಾ ಅಮೆರಿಕದ ಗಗನಯಾತ್ರಿ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ನೌಕಾಪಡೆಯ ಪರೀಕ್ಷಾ ಪೈಲಟ್ ಆಗಿದ್ದರು. ಇವರು 3 ಬಾಹ್ಯಾಕಾಶ ಹಾರಾಟಗಳನ್ನು ನಡೆಸಿದ್ದಾರೆ. ಈ ಇಬ್ಬರು ನಾಸಾ ಗಗನಯಾತ್ರಿಗಳು ಕಳೆದ ವರ್ಷ ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬೋಯಿಂಗ್ ಸ್ಟಾರ್ ಲೈನರ್ ಗಗನ ನೌಕೆಯಲ್ಲಿ ಗಗನದತ್ತ ಹಾರಿದರು. ಈಗ ಬೋಯಿಂಗ್ ಸ್ಟಾರ್ ಲೈನರ್ ಅಂದ್ರೆ ಏನು ಅಂತ ನಿಮ್ಗೆ ಏನಾದರೂ ಡೌಟ್ ಬಂದ್ರೆ, ಬೋಯಿಂಗ್ ಅನ್ನೋದು ಒಂದು ವಿಮಾನ ತಯಾರಿಸುವ ಕಂಪನಿ. ಇದು 15 ಜುಲೈ 1916ರಲ್ಲಿ ವಾಷಿಂಗ್ಟನ್ನ ಯುನೈಟೆಡ್ ಸ್ಟೇಟ್ನಲ್ಲಿ ಸ್ಥಾಪಿಸಲಾಗಿದೆ. ಈ ವಿಮಾನ ಕಂಪನಿಯ ವಿಮಾನದಲ್ಲಿ ಸುಮಾರು ತೊಂದರೆಗಳು ಇದ್ದವು ಎಂದು ವದಂತಿಗಳಿತ್ತು. 2019ರ ಮಾರ್ಚ್ 10ರಂದು ಬೋಯಿಂಗ್ ಕಂಪನಿಯ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಕ್ರ್ಯಾಶ್ ಆಗಿ ಆನ್ ಬೋರ್ಡ್ನಲ್ಲಿ 157 ಜನರು ಸಾವಿಗೀಡಾದರು. ಈ ಅವಮಾನಕ್ಕೆ ತೆರೆ ಎಳೆಯಲು ಮಾಡಿದ ಹೊಸ ಯೋಜನೆಯೇ ಈ ಬೋಯಿಂಗ್ ಸ್ಟಾರ್ ಲೈನರ್ನ ಗಗನ ನೌಕೆ. ಮತ್ತು ಬೋಯಿಂಗ್ ಸ್ಟಾರ್ ಲೈನರ್ ಗಗನ ನೌಕೆಯಿಂದ ಜೂನ್ 6ರಂದು ತಲುಪಿದ ಅವರು 10 ದಿನದ ಕಾರ್ಯಾಚರಣೆ ಮುಗಿಸಿ ಜೂನ್ 14ರಂದು ಭೂಮಿಗೆ ಹಿಂತಿರುಗಬೇಕಿತ್ತು. ಆದರೆ ಬೋಯಿಂಗ್ ಸ್ಟಾರ್ ಲೈನರ್ನ ಗಗನ ನೌಕೆಯಲ್ಲಿ ಕಂಡುಬಂದ ಹೀಲಿಯಂ ಲೀಕೇಜ್ ಹಾಗೂ 4 ಥ್ರಸ್ಟರ್ಗಳು ಸರಿಯಾಗಿ ಕೆಲಸ ಮಾಡದ ಕಾರಣ ಭೂಮಿಗೆ ಹಿಂತಿರುಗಲು ಸಾಧ್ಯವಾಗದೆ ಅಂತರಿಕ್ಷದಲ್ಲಿ 9 ತಿಂಗಳ ಕಾಲ ಕಳೆಯಬೇಕಾಯಿತು. ಇವಾಗ ಥ್ರಸ್ಟರ್ ಅಂದ್ರೆ ಏನು? ಇದು ಸ್ಪೇಸ್ ಕ್ರಾಫ್ಟ್ನಲ್ಲಿ ದಿಕ್ಕುವರ್ತನೆ, ವೇಗವರ್ಧನೆಯನ್ನು ನಿಯಂತ್ರಿಸಲು ಬಳಸಲಾಗುವ ಒಂದು ಸಣ್ಣ ರಾಕೆಟ್ ಇಂಜಿನ್. ಇನ್ನು ಸುನಿತಾ ಅವರು ಹೋಗಿದ್ದು ಖಾಸಗಿ ಗಗನ ನೌಕೆಯಲ್ಲಿ. ಏಕೆಂದರೆ ನಾಸಾ ಗಗನಯಾತ್ರಿಗಳು ಪ್ರತಿ 6 ತಿಂಗಳಿಗೊಮ್ಮೆ ಬಾಹ್ಯಾಕಾಶಕ್ಕೆ ಹೋಗುವುದು ಸಹಜವಾಗಿರುತ್ತದೆ. ಇದಕ್ಕಾಗಿ ಸಾಕಷ್ಟು ಖರ್ಚಾಗುತ್ತೆ ಎಂಬ ಕಾರಣ ನಾಸಾದವರು ಈ ಸೌಕರ್ಯವನ್ನು ಖಾಸಗಿ ಸಂಸ್ಥೆಯಲ್ಲಿ ಪಡೆಯುವ ಉಪಾಯವನ್ನು ಮಾಡಿದ್ದಾರೆ. ಇದರಿಂದ ನಾಸಾದವರ ಆರ್ಥಿಕ ಹೊರೆ ಕಡಿಮೆ ಆಗುತ್ತದೆ ಹಾಗೂ ಡೀಪ್ ಸ್ಪೇಸ್ ಮಿಷನ್ ನಂತಹ ದೊಡ್ಡ ದೊಡ್ಡ ಔಟರ್ ಸ್ಪೇಸ್ ಪ್ರೋಗ್ರಾಂಗಳ ಮೇಲೆ ಗಮನ ಹರಿಸಬಹುದು ಎಂದು ಭಾವಿಸುತ್ತಾರೆ. ಈ ಹಿಂದೆ ನಾಸಾದವರು ಒಂದು ನಾಸಾ ಕಮರ್ಷಿಯಲ್ ಕ್ರೂ ಅನ್ನುವ ಒಂದು ಪ್ರೋಗ್ರಾಮ್ ಅನ್ನು ತಯಾರಿಸಿದ್ದಾರೆ. ಇದು ಯಾವ ತರ ಅಂದ್ರೆ, ಒಂದು ಸಮಯದಲ್ಲಿ 6ರಿಂದ 8 ಗಗನಯಾತ್ರಿಯರನ್ನ ಬಾಹ್ಯಾಕಾಶಕ್ಕೆ ಕರೆದುಕೊಂಡು ಹೋಗುವ ಹಾಗೂ ಅವರನ್ನು ಮರಳಿ ಕರೆದುಕೊಂಡು ಬರುವ ಒಂದು ಯೋಜನೆ. ಈ ಪ್ರೋಗ್ರಾಂನಲ್ಲಿ ಈಗಾಗಲೇ ಎಲಾನ್ ಮಸ್ಕ್ನ ಒಡೆತನದ ಸ್ಪೇಸ್ ಎಕ್ಸ್ನ ಗಗನ ನೌಕೆಗಳು ಗಗನಯಾತ್ರಿಗಳನ್ನ ಕರೆದುಕೊಂಡು ಹೋಗುವ ಸೇವೆಯನ್ನ ಕೊಡುತ್ತಿದೆ. 2020ರಿಂದ ಸ್ಪೇಸ್ ಎಕ್ಸ್ ಎಂಬ ಗಗನ ಕ್ರಾಫ್ಟ್ನಲ್ಲಿ 8 ಬಾರಿ ಗಗನಯಾತ್ರಿಗಳನ್ನ ಭದ್ರತೆಯಿಂದ ಕರೆದುಕೊಂಡು ಹೋಗಿ ಬರುವುದರಲ್ಲಿ ಯಶಸ್ವಿಯನ್ನ ಪಡೆದಿದೆ. ಮತ್ತು ವಿಮಾನಯಾನ ಕಂಪನಿಯಾದ ಬೋಯಿಂಗ್ ಕೂಡ ಸ್ಟಾರ್ ಲೈನರ್ನ ಸ್ಪೇಸ್ ಕ್ರಾಫ್ಟ್ನಲ್ಲಿ ಎಲಾನ್ ಮಸ್ಕ್ನ ಒಡೆತನದ ಸ್ಪೇಸ್ ಎಕ್ಸ್ ರೀತಿಯ ಸೇವೆಯನ್ನ ಕೊಡುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡಿತು. ಒಪ್ಪಂದ ಮಾಡಿಕೊಂಡ ಮೊದಲ ಟೆಸ್ಟ್ ಫ್ಲೈಟ್ ಆಗಿ ಸುನಿತಾ ಮತ್ತು ಬಚ್ ಅವರು ಹೋಗಿದ್ದರು ಹಾಗೂ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ನ ವಿನ್ಯಾಸ ಮಾಡುವುದರಲ್ಲಿ ಕೂಡ ಸುನಿತಾ ಅವರು ಭಾಗಿಯಾಗಿದ್ದರು. 10 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಪರಿಶೀಲನೆ ಮಾಡಲು ಹೋಗಿ ಸುನಿತಾ ಅವರು ಸಿಲುಕಿಕೊಂಡರು. ಈಗ ಮಾರ್ಚ್ 19ರಂದು ಕೊನೆಗೂ ಭೂಮಿಗೆ ಹಿಂತಿರುಗಲಿದ್ದಾರೆ ಎಂದು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಸ್ಪಷ್ಟಪಡಿಸಿದೆ. ಈ ಕಾರ್ಯಾಚರಣೆ ಕುರಿತು ಮಾತುಕತೆ ನಡೆಸಿದ ಸ್ಪೇಸ್ ಎಕ್ಸ್ ಗಗನಯಾತ್ರಿಗಳ ಹೊಸ ತಂಡವನ್ನು ಎಲಾನ್ ಮಸ್ಕ್ನವರ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಗಗನ ನೌಕೆಯ ಮೂಲಕ ಮುಂದಿನ ವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿಸಿ ಅಲ್ಲಿಂದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರಾ ಅವರನ್ನು ಭೂಮಿಗೆ ಕರೆತರುವ ಯೋಜನೆಯನ್ನು ಮಾಡಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್.